ಬೃಹತ್ ಗಾತ್ರದ ಗುಂಡಿಯಲ್ಲಿ ತೂಗಾಡಿಕೊಂಡು ಬರ್ತಿರೋ ವಾಹನಗಳು, ಗಬ್ಬೆದ್ದ ಹೈವೇ ಕಂಡು ಉಸಿರು ಬಿಗಿ ಹಿಡಿದು ಸಂಚಾರ ಮಾಡ್ತಿರೋ ಪ್ರಯಾಣಿಕರು. ಈ ಆತಂಕಕಾರಿ ಹೈವೇ ರಸ್ತೆ ಕಂಡು ಬಂದಿದ್ದು ಚಿತ್ರದುರ್ಗದ ಕಾವಾಡಿಗರಹಟ್ಟಿ ಬಳಿ. ಹೌದು, ಚಿತ್ರದುರ್ಗ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 369ರ ದೃಶ್ಯಗಳಿವು. ಕಳೆದ 1 ವರ್ಷದ ಹಿಂದೆ ರಸ್ತೆ ಅಗಲೀಕರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮುಂದಾಗಿತ್ತು. ಮಹಾರಾಷ್ಟ್ರ ಮೂಲದ ಔತಣೆ ಖಾಸಗಿ ಕಂಪನಿಗೆ ಹೈವೇ ಕಾಮಗಾರಿಯ ಟೆಂಡರ್ ಕೂಡ ಆಗಿತ್ತು. ಆದರೆ ಎರಡೂ ಬದಿಯಲ್ಲಿ ಕಾಮಗಾರಿ ಮುಕ್ತಾಯವಾಗುವ ಹಂತ ತಲುಪಿದ್ರೂ ಕೂಡ ಕಾವಾಡಿಗರಹಟ್ಟಿ ಬಳಿಯ ರಸ್ತೆ ಮಾತ್ರ ಇದುವರೆಗೂ ಕೆಲಸ ಆರಂಭವಾಗಿಲ್ಲ. ರಸ್ತೆ ಅಗಲೀಕರಣಕ್ಕೆ ಸುಮಾರು 20ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯಾಚರಣೆ ಮಾಡಬೇಕಾಗಿದೆ. ಇದರಿಂದ NHAI ಅಧಿಕಾರಿಗಳು ಮನೆ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಪರಿಹಾರವನ್ನು ಕೂಡ ನೀಡಿದ್ದು, ಮನೆ ತೆರವು ಮಾಡಲು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಸ್ಥಳೀಯ ನಿವಾಸಿಗಳು ಮಾತ್ರ ಇದುವರೆಗೂ ಮನೆ ಖಾಲಿ ಮಾಡಲು ಹಿಂದೇಟು ಹಾಕ್ತಿದ್ದಾರೆ. ಇದೇ ಕಾರಣಕ್ಕೆ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು, ಇನ್ನೂ ಚಿತ್ರದುರ್ಗ ಜಿಲ್ಲಾಡಳಿತವಾಗಲಿ ಚಿತ್ರದುರ್ಗ ನಗರಸಭೆಯಾಗಲಿ ಇದುವರೆಗೂ ಇಲ್ಲಿನ ನಿವಾಸಿಗಳಿಗೆ ಸೈಟ್ ವಿತರಣೆ ಮಾಡಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆ ಶಾಸಕರಿಗೆ, ಇಲ್ಲಿ SP ಸಾಹೇಬರಿಗೆ, ನಮ್ಮ CM DK ಶಿವಕುಮಾರ್ ಸಾಹೇಬರಿಗೆ ಹೇಳ್ತಿರೋದೇನು, ಮಾಳತ್ತಿಟ್ಟು ಮುರುಘಾ ಮಠಕ್ಕೆ ರೋಡ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ ಏನು ಅಂತ ನಿಮಗೆ ಬಿಟ್ಟಿದ್ದದು. ಇಲ್ಲಿ ಗುಂಡಿ ಭಾಳ ಇದೆ, ತಗ್ಗು ದಿನ್ನೆ ಭಾಳ ಇದೆ, ಯಾವುದೇ ಗಾಡಿ ಪಾಸ್ ಆಗಲ್ಲ. ನಾವು ಆಟೋ ರಿಕ್ಷಾ ಓಡಿಸ್ಕೊಂಬಂದು ಸರ್ವತ್ತ ನನ್ನ ಮಕ್ಕಳನ್ನು ಬೆಳಗ್ಗೆ ಹೊತ್ತು ಶಾಲೆ ಬಿಡಬೇಕಂದ್ರೆ ಇದೇ ರೋಡಲ್ಲಿ ಅಡ್ಡಾಡಬೇಕು, ಸಂಜೆ ನಾವು ಮನೆಗೆ ಹೋಗ್ಬೇಕಂದ್ರೆ ಇದೇ ರೋಡ್ ಅಡ್ಡಾಡ್ಬೇಕು. ಯಾಕಂದರೆ ಈ ರೋಡ್ ಬಿಟ್ಟು ಬೇರೆ ಯಾವುದೂ ರೋಡ್ ಇಲ್ಲ. ಹಂಗಾಗಿ ನಾವು ಮೊನ್ನೆ ಅಚಾನಕವಾಗಿ ಡ್ರೈವರ್ಗಳು 2 ಗಾಡಿ ಪಾಸ್ ಹಾಕಾಗಿಲ್ಲದೆ ಗಾಡೀಲಿ ಬಿದ್ದು ಕಾಲು ಮುರ್ಕೊಂಡಿನಿ. ನಾವು ನೀವು ನೋಡೋಕ್ಕಾಗಲ್ಲ, ನೀವು ಎಷ್ಟೇ ಹಣ ಕೊಟ್ಟರು ಸಾಧ್ಯವಿಲ್ಲ. ಅದು ನಮಗೇನು ಹೇಳ್ತಿರೋದು, ರೋಡ್ ಮಾಡಿಕೊಡಿ, ಮಾಳಪ್ಪನಟ್ಟಿಟ್ಟು ಮುರುಘಾ ಮಠ ರೋಡ್ ಮಾಡಿ. ಇನ್ನು ಹೈವೇ ರಸ್ತೆಯಲ್ಲಿ ಮನೆ ಕಳೆದುಕೊಳ್ಳುವಂತಹ ಸಂತ್ರಸ್ತರಿಗೆ ಚಿತ್ರದುರ್ಗ ಜಿಲ್ಲಾಡಳಿತ ಹಾಗೂ ನಗರಸಭೆಯ ಅಧಿಕಾರಿಗಳು ಆಶ್ರಯ ಬಡಾವಣೆಯಲ್ಲಿ ಸೈಟ್ಗಳ ಹಂಚಿಕೆಯನ್ನ ಮಾಡುವ ಭರವಸೆಯನ್ನು ನೀಡಿದ್ರು. ಆದರೆ ಇದುವರೆಗೂ ಕೂಡ ಭರವಸೆಗಳಾಗಿ ಉಳಿದಿದ್ದು, ಇದರಿಂದಾಗಿ ಕೆಲಸವನ್ನ ಮಾಡಲು ವಿರೋಧವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗುತ್ತಿಗೆದಾರ ಕೂಡ ಅರ್ಧಕ್ಕೆ ಕೆಲಸ ಸ್ಟಾಪ್ ಮಾಡಿ ಹೊರಟು ಹೋಗಿದ್ದು, ನಿಜಕ್ಕೂ ಕೂಡ ಹೈವೇಯಲ್ಲಿ ಓಡಾಟ ಮಾಡುವ ಜನರ ಪರಿಸ್ಥಿತಿಯೊಂದು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಮೊಣಕಾಲುದ್ದ ಗುಂಡಿಗಳನ್ನು ದಾಟಿ ಹೋಗಲು ವಾಹನ ಸವಾರರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪ್ರತಿನಿತ್ಯ ಇಲ್ಲಿ ಬೈಕ್ಗಳಲ್ಲಿ ಓಡಾಡುವ ಬೈಕ್ ಸವಾರರು ಹಾಗೂ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಶಾಲಾ ಮಕ್ಕಳ ಸ್ಥಿತಿ ನಿಜಕ್ಕೂ ಕೂಡ ಏಳತೀರದಾಗಿದೆ. ಅಷ್ಟಾದರೂ ಕೂಡ ಪ್ರತಿನಿತ್ಯ ಉಸಿರು ಬಿಗಿಡಿದು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಕೂಡ ಇನ್ನೂವರೆಗೂ ಕೂಡ ಈ ಒಂದು ಕಾಮಗಾರಿ ಮುಕ್ತಾಯವಾಗಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಾಳ ಗುಂಡಿಗಳು ಬಿದ್ದಾವೆ, ಮಣ್ಕಲ್ಲುದ್ದ ಗುಂಡಿ ಇದ್ದಾವೆ. ಸ್ಕೂಲ್ ಟೈಮಿಗೆ ಮಕ್ಕಳು ಹೋಗೋಕ್ಕಾಗ್ತಿಲ್ಲ. ವೆಹಿಕಲ್ಗಳು ಭಾಳ ಇದು ಅಕ್ಕಪಕ್ಕ ಮನೆಯವರಿಗೂ ಧೂಳು, ರೋಡ್ ಆಗ್ತಿಲ್ಲ, ಕಾಯಿಲೆಗಳು ಬರ್ತಿದ್ದಾವೆ, ಒಂದಕ್ಕೊಂದು ತೊಂದರೆ ಆಗ್ತಿದ್ದಾವೆ. ಯಾರೂ ಕೇರ್ ತಗೊಂತಿಲ್ಲ. ಶಾಸಕರು ಅದು ಮೈಟ್ ಮಾಡ್ತಿಲ್ಲ. ಆ ಕಡೆನೂ ರೋಡ್ ಆಗಿದೆ, ಈ ಕಡೆನೂ ರೋಡ್. ಈಗ ಗ್ಯಾಪ್ ಯಾಕೆ ಬಿಟ್ಟಾರೆ ಅಂತ ಗೊತ್ತಾಗ್ತಿಲ್ಲ. ಅವರು ವೈಯಕ್ತಿಕ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಭಾಳ ಮಣ್ಕಾಲುದ್ದ ತಗ್ಗಿದ್ದಾವೆ. ಆ ತಗ್ಗು ಒಂದು ಮುಚ್ಚಿಸ್ತಿಲ್ಲ, ಮಣ್ಣು ಹಾಕಿಸ್ತಿಲ್ಲ, ಒಂದು ಇದಿಲ್ಲ, ರೋಡು ಆಗ್ತಿಲ್ಲ, ಕ್ಲಿಯರ್ ಮಾಡ್ತಿಲ್ಲ. ಇವರು ಏನು ಮಾಹಿತಿನೂ ಕೊಡ್ತಿಲ್ಲ. DCಗಳು ಎಲ್ಲರೂ ಬಂದು ನಮಗೆ ರೋಡ್ ಕ್ಲಿಯರ್ ಆಗಬೇಕು, ರೋಡ್ ಮಾಡಿಕೊಡ್ಬೇಕು, ಮಣ್ಕಾಲುದ್ದ ತಗ್ಗಿದಾವೆ, ಮುಚ್ಚಿಕೊಡ್ಬೇಕು. ಒಟ್ಟಾರೆ ಹಮ್ಮನ ನಡುವೆ ಕೂಸು ಬಡವಾಯಿತು ಅನ್ನೋ ಹಾಗೆ ಚಿತ್ರದುರ್ಗ ಜಿಲ್ಲಾಡಳಿತ ಹಾಗೂ ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರತಿನಿತ್ಯ ಇಲ್ಲಿ ಸಂಚರಿಸುವಂತಹ ಪ್ರಯಾಣಿಕರು ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನಾದರೂ ಕೂಡಲೇ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಸೈಟ್ಗಳನ್ನು ಅಲರ್ಟ್ ಮಾಡಿ ರಸ್ತೆ ಅಗಲೀಕರಣಕ್ಕೆ ಮುಂದಾಗಬೇಕು ಅನ್ನೋದು ಇಲ್ಲಿನ ಪ್ರಯಾಣಿಕರ ಒತ್ತಾಯವಾಗಿದೆ.